ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ವಿಶೇಷವಾಗಿರುವಂಥ ಹೋಮ, ಕಲ್ಯಾಣೋತ್ಸವ, ಅಭಿಷೇಕ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ನೀವು ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ಸಂಖ್ಯೆಗಳು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಗೆ ಸಾಕಷ್ಟು ಯಾವ ಸಮಯದಲ್ಲಿ ಹುಟ್ಟಿರೋರು ಹೇಗಿರ್ತಾರೆ ಸ್ವಭಾವ ಅನ್ನೋದ್ರ ಬಗ್ಗೆ, ವ್ಯಕ್ತಿತ್ವ, ಇದೆಲ್ಲವೂ ಕೂಡ ತಿಳಿಸ್ತಾ ಇದ್ರಿ. ಈ ಸಂಜೆ 4 ಗಂಟೆಯಿಂದ 6 ಗಂಟೆ ಈ ಒಂದು ಸಮಯದಲ್ಲಿ ಹುಟ್ಟಿರೋರ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಸಮಯ ಕೇಳ್ತಾ ಇದ್ದೀರಿ. ಯಾರೋ ಹೇಳ್ಬಿಟ್ಟಿರ್ತೀನಿ ರಾವ್ ಕಾಲದಲ್ಲಿ ಹುಟ್ಟಿದ್ಯಾ ಅಂತ ಹೇಳ್ಬಿಡ್ತಾರೆ ಪಾಪ. ಈಗ ನೋಡಿ, ಈಗ ಸಂಡೇ ಯಾರು ಅನ್ಕೊಳ್ಳೋಣ, ಈಗ ಸಂಡೇ ಈಗ 6 ತನಕ ರಾವ್ ಕಾಲ ಇದೆ, 4:15 ರಾವ್ ಕಾಲದಲ್ಲಿ ಹುಟ್ಟಿದ್ಯಾ, ಅಷ್ಟಕ್ಕೆ ನಿನಗೆ ಹೀಗೆ ಅಂತ ಹೇಳ್ತಾರೆ. ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾಲಗಳನ್ನು ತೆಗೆದುಕೊಳ್ಳಬೇಡಿ. ಆಮೇಲೆ ಹೆಚ್ಚಿಗೆ ನೀವು ನಿಮ್ಮನ್ನು ನೀವು ನಂಬಿ ಮುಂದಕ್ಕೆ ಹೋಗಬೇಕು, ನಿಮ್ಮ ಶ್ರಮವನ್ನು ನಂಬಿ ಮುಂದಕ್ಕೆ ಹೋಗಬೇಕು. ನಾನು ಹೇಳಿದೆ ಎಷ್ಟೋ ಸಲ, ಈ ಜ್ಯೋತಿಷ್ಯ ಅನ್ನೋ ಸಬ್ಜೆಕ್ಟ್ ಕೂಡ ಅಷ್ಟೇ ಪ್ರೀತಿಯ ಬಂಧುಗಳೇ. ನೀವೊಂದು ರೌಂಡ್ ಮಾಡಿ 4 ಭಾಗ ಮಾಡಿದ್ರೆ, ಆ 4ರಲ್ಲಿ ಒಂದು ಮನೆ ಇದೆಯಲ್ಲ, ಆ ಒಂದು ಮನೆಯಲ್ಲಿ ಅರ್ಧ ಮಾಡಿ, ಅದರಲ್ಲಿ ಅರ್ಧ ಮಾಡಿ, ಅದರಲ್ಲಿ ಅರ್ಧ ಮಾಡಿ, ಅದರಲ್ಲಿ ಅರ್ಧ ಮಾಡಿ. ಸೂಕ್ಷ್ಮ ಇಷ್ಟೇ. ಹಾಗಾಗಿ ಇಷ್ಟಕ್ಕೆ ನಿಮ್ಮ ಜೀವನ ಪೂರ್ತಿ ಏನೇನೋ ಮಾಡ್ಕೊಳ್ಳೋದಲ್ಲ. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ನೀವುಗಳು ಭಗವಂತ ಅನ್ನುವವ 9 ತಿಂಗಳು ತಾಯಿ ಗರ್ಭದಲ್ಲಿದ್ರಲ್ಲ, ಅದಕ್ಕೆ ಮನ ನೀವೆಲ್ಲಿದ್ದರೆ, ಇವತ್ತು ಹುಟ್ಟಿದ್ದೀರಿ. ಜೀವನ ಕಷ್ಟ, ದುಃಖ, ನೀವೆಲ್ಲ ಬರ್ತವೆ. ನೀವು ಹೋದ್ಮೇಲೆ ಅವು ಹೊರಟೋಗ್ತವೆ. ತಲೆನೇ ಕೆಡಿಸ್ಕೊಳ್ಬಾರ್ದು. ಬದುಕು ಅಂದರೆ ಹಾಗೇನೆ. ಬದುಕು ಅಂತಂದರೆ ಈ ಅಕ್ಕಿ ಒಳಗಡೆ ಇರ್ತಕ್ಕಂತಹ ಕಲ್ಲುಗಳು ಮಿಶ್ರಣ, ಅದು ಗೊತ್ತೇ ಆಗಲ್ಲ. ನಿಧಾನಕ್ಕೆ ಅದನ್ನು ತೆಗೆದು ಪಕ್ಕಕ್ಕೆ ಹಾಕ್ಬೇಕಷ್ಟೇ. ನೀವು ಅದನ್ನು ಕೇರ್ ತೆಗೆದುಕೊಂಡು ನೀವು ಅದನ್ನು ಹೇಗೆ ಮಾಡಬೇಕು, ಅದನ್ನು ಅಕ್ಕಿ ಒಳಗಡೆ ಇರತಕ್ಕಂತಹ ಬಿಳಿಯ ವರ್ಣದ್ದೇ ಕಲ್ಲುಗಳನ್ನು ನೀವು ಆಯ್ಕೆ ಮಾಡಿ ತೆಗೆಯಬೇಕು. ಜೀವನ ಅಂದ್ರೆ ಹಾಗೆ. ಅದಕ್ಕೆ ಈಗ ನಾನು ನಿಮಗೆ ಹೇಳ್ತಾ ಇರೋದು, 4 ಗಂಟೆಯಿಂದ 6 ಗಂಟೆ ಒಳಗಡೆ ಹುಟ್ಟಿರ್ತಕ್ಕಂತಹ ನೀವು ಸ್ವಲ್ಪ ಸೂಕ್ಷ್ಮ ಜೀವಿಗಳಿವರು. ಸೂಕ್ಷ್ಮ, ತುಂಬ ಸೆನ್ಸಿಟಿವ್. ಯಾರಾದರೂ ಅಂದುಬಿಟ್ರೆ ಮುಗೀತಿವರೆಗೆ ಅದನ್ನೇ ನೆನಪಿಟ್ಕೊಳ್ತಾರೆ. ಎಷ್ಟು ವರ್ಷ ಆದರೂ ಜ್ಞಾಪಕ ಶಕ್ತಿ ಭಾಳ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಹುಟ್ಟಿರೋರಿಗೆ. ಅದು ನೀವು 5th ಸ್ಟ್ಯಾಂಡರ್ಡ್ ಆಗಿರಲಿ, 7th ಸ್ಟ್ಯಾಂಡರ್ಡ್ ಆಗಿರಲಿ, ನಿಮಗೆ 50 ವರ್ಷ 70 ವರ್ಷ ಆದ್ರೂ ಬಹುಶಃ ಆ 5th ಸ್ಟ್ಯಾಂಡರ್ಡು ಯಾರಾದರೂ ಅಂದಿದ್ದು ಹಂಗೆ ರಾಚುತ್ತೆ, ರಪ್ಪ ಅಂತ ರಾಚುತ್ತೆ ನಿಮ್ಮ ಕಿವಿಗೆ. ಅಂತಹ ಜ್ಞಾಪಕ ಶಕ್ತಿ ಉಳ್ಳಂಥವ್ರು ಇವರು. ಆಮೇಲೆ ಸೃಜನಶೀಲತೆ, ಕ್ರಿಯಾಶೀಲತೆ, ಬಹಳ ಕ್ರಿಯೇಟಿವಿಟಿ ಇರುವಂಥವ್ರು ಇವರು. ಜೊತೆಗೆ ಏನು ಅಂತಂದರೆ, ಈ ರಕ್ಷಣಾತ್ಮಕ ಕವಚದಂತೆ ಹೇಗೆ ರಕ್ಷಣೆ ಮಾಡ್ತಾರೆ ಅಂತಂದರೆ, ಇವರು ಕುಟುಂಬವನ್ನು ಇವ್ರಿಗೆ ಎಷ್ಟು ನೋವಾದ ತಡ್ಕೊಳ್ತಾರೆ, ಇವ್ರಿಗೆ ಎಷ್ಟು ಥರದ ಅವಮಾನ ತಡ್ಕೊಳ್ತಾರೆ. ಕುಟುಂಬದವರಿಗೆಲ್ಲಾದರೂ ಒಂದಷ್ಟು ಅವಮಾನ ಆಯಿತು ಅಂತಂದರೆ, ಕುಟುಂಬದವರಿಗೆ ಸಂಬಂಧಪಟ್ಟ ಮಕ್ಕಳು, ಮೊಮ್ಮಕ್ಕಳು ಮಾಡಿದ್ರೆ ಏನಾದರೂ ಸಹಿಸಲ್ಲ ಇವರು. ಈಗೇನು ಹೇಳ್ತಾರಲ್ಲ, ಯಾವುದೋ ಒಂದು ಇದೆಯಲ್ಲ, 1000 ಮೈಲುಗಳಿಂದ ಕೆಳಗೆ ಬಿದ್ದರೂ ಸಿಡಿಯದ ಸಾಸಿವೆ, 1000 ಮೈಲುಗಳಿಂದ ಕೆಳಗೆ ಬಿದ್ದರೂ ಸಿಡಿಯದ ಸಾಸಿವೆ ಬಾಣ್ಲಿಗಾಗದೆ ಪಟ 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 ಸಿರಿದು ಬಿಡ್ತಂತೆ ಅಂಥವ್ರು ಇವರು. ಇವ್ರಿಗೆ ಆದಾಗ ಸೈಲೆಂಟ್ ಆಗಿರ್ತಾರೆ, ಸುಮ್ಮನೆ ಇರ್ತಾರೆ. ಯಾಕಂದರೆ ಸ್ವಲ್ಪ ತಪ್ಪು ಮಾಡಿದ್ರು, ತಪ್ಪಿಲ್ಲ ಅಂದರು ಹೇಗೋ ಮಾತಾಡಿ ಬ್ಯಾಲೆನ್ಸ್ ಮಾಡ್ತಾರೆ. ಕುಟುಂಬದವರೆಗೆ ಏನಾದರೂ ಆಯಿತು ಅಂತಂದರೆ ಸಿಡಿದು ಹೇಳ್ತಾರೆ. ಯಾವಾಗಂದರೆ ಅವಾಗ ಸಿಂಹ ಗರ್ಜನೆ ಮಾಡಲ್ಲ, ಸುಮ್ಮನೆ ಮಲಗಿರುತ್ತೆ. ಅದಕ್ಕೆ ಏನಾದರೂ ಬಹುಶಃ ಬೇಟೆ ಆಡಬೇಕು ಅನಿಸಿದ್ರೆ ಮಾಡ್ತಾರಲ್ಲ ಇವರು. ಅಂಥ ಗುಣ ಇವರದ್ದು. ಬಹುಶಃ ಇವರು ಕೆಲವೊಂದು ದೇವರು ಕೊಟ್ಟಿರ್ತಕ್ಕಂತಹ ವರ. ಅದಕ್ಕೆ ನಾನು ಹೇಳಿದ್ದು, ಯಾರು ಯಾವ ಸಂದರ್ಭದಲ್ಲಿ ತಾಯಿ ಗರ್ಭದಿಂದ ಆಚೆ ಬರ್ತಾರೋ ಅಲ್ಲಿಂದ ಆಚೆಗೆ ಆ ಟೈಮ್ ಇದೆಯಲ್ಲ, ನಿಮ್ಮ ಡೇಟ್ ಇದೆಯಲ್ಲ, ನಿಮ್ಮ ಮಂತ್ ಇದೆಯಲ್ಲ, ಎಲ್ಲವೂ ಲೆಕ್ಕವೇ. ಆದರೆ ಅದಕ್ಕಿಂತಲೂ ಕೂಡ ತುಂಬ ಪ್ಯೂರಿಟಿ ತೆಗೆದು ಹೇಗಿರುತ್ತೆ, ಹಾಲು ಟೈಮ್ಗೆ ಹೋಲಿಸ್ಕೊಳ್ಳಿ, ಮೊಸರು ದಿನಕ್ಕೆ ಹೋಲಿಸ್ಕೊಳ್ಳಿ, ತುಪ್ಪ ಸಮಯಕ್ಕೆ ಹೋಲಿಸ್ಕೊಳ್ಳಿ. ಅಂದರೆ ಆ ತುಪ್ಪ ಅನ್ನೋದು ಎಷ್ಟು ದಿನಗಳ ಕಾಲ ಇರುತ್ತೆ, ಅದು ನಿಮಗೆ ಲಾಂಗ್ ಟೈಮ್ ನಿಮ್ಮ ಮಾಹಿತಿಯನ್ನು ತಿಳಿಸ್ಕೊಡೋದು ಟೈಮ್ ಆಗಿರುತ್ತೆ. ಬಹುಶಃ ಇಂತಹ ಟೈಮಲ್ಲಿ ನೀವುಗಳು ಅಷ್ಟೇ, ಇದು ಗೋಧುಳಿ ಲಗ್ನಕ್ಕೆ ಬರುವಂಥ ಸಮಯ.
ಅದಕ್ಕಾಗಿ ಈ ಗೋಧೂಳಿ ಲಗ್ನದ ಸಮಯದಲ್ಲಿ ಕೆಟ್ಟದ್ದು ಆಲೋಚನೆ ಮಾಡಬಾರ್ದು. ಒಂದನೇದು ಜಗಳ ಆಡಬಾರ್ದು, ಎರಡನೇದು ಮಿಲನ ಮಾಡಬಾರ್ದು, ಮೂರನೇದು ವಟ ಅಂತ ವಟಕ ಭೈರವನಾಗಿ ನಡ್ಕೊಳ್ಬಾರ್ದು ಮನೆಯಲ್ಲಿ, ನಾಲ್ಕನೇದು ದೂರ ಪ್ರಯಾಣ ಮಾಡಬಾರ್ದು, ಐದನೇದು ಸಚ್ಚಿಂತನೆ ಮಾಡ್ತಿರಬೇಕು, ತಿಂಡಿ ತೀರ್ಥ ಏನೋ ತಗೊಳ್ಬಾರ್ದು. ಆ ಸಂದರ್ಭದಲ್ಲೂ ಸೂರ್ಯನಾರಾಯಣನ್ನು ನಮಗೆ ನೇರವಾಗಿ ಕಣ್ಣಿಗೆ ಕಾಣುವ ಭಗವಂತ ತನ್ನಿಸ್ಕೊಂಡುವವನನ್ನು ಪ್ರತಿನಿತ್ಯವೂ ಪ್ರತಿ ಸೆಕೆಂಡು ಕೂಡ ಮಾಡ್ತಾನೆ ಇರಬೇಕಂತೆ. ಆದರೆ ಸಂಸಾರ, ಈ ಬದುಕು, ಈ ಜೀವನ, ಇದರ ಮಧ್ಯೆ ಯಾವಾಗಲೂ ನೆನಪು ಮಾಡ್ಕೊಳಕ್ಕೆ ಆಗಲ್ಲ ಅಂತಂದರೆ 3 ಆಯ್ಕೆ ಕೊಡ್ತಾನಂತೆ. ಆ 3 ಆಯ್ಕೆಗಳೇ ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಸಾಯಂಕಾಲ. ಅಂಥ ಸಾಯಂಕಾಲ ಹುಟ್ಟಿದವರು ಎಲ್ಲರೂ ಮಾಡ್ಕೋಬೇಕು ಸೂರ್ಯನಾರಾಯಣನ ಆ ಸಮಯದಲ್ಲಿ. ಆದರೆ ಈ 4 ರಿಂದ 6 ಗಂಟೆ ಒಳಗಡೆ ಹುಟ್ಟಿರ್ತಕ್ಕಂಥ ನೀವುಗಳು ಪರಮ ಭಾಗವತೋತ್ತಮರು, ಪರಮ ಪಂಡಿತರು, ಪರಮ ಅದೃಷ್ಟಿಗಳು. ನೀವು ಇವೆಲ್ಲ ಭಾಳ ಅದೃಷ್ಟ ಮಾಡಿರೋಂಥವ್ರು ನೀವು. ಹಾಗಾಗಿ ಆ ಸಮಯದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ದೇವರು ಒಂದು ವರವನ್ನು ಕೊಟ್ಟಿರ್ತಾರಂತೆ, ಭಗವಂತ ಪ್ರಕಟಗೊಳ್ಳುವ ಸಂದರ್ಭದಲ್ಲಿ ನೀವು ಜನನವಾಗಿದ್ದೀರಿ ಅಂತ. ಭಗವಂತ ನಿಮಗೆ ಆಶೀರ್ವಚನೆ ಮಾಡೋ ಸಂದರ್ಭದಲ್ಲಿ ನೀವು ಹುಟ್ಟಿದ್ದೀರಿ ಅಂತ. ಇನ್ನೇನು ಬೇಕಿದ್ದಕ್ಕಿಂತ ನಿಮಗೆ ಅಂತಹ ಸಂದರ್ಭಕ್ಕೆ ನೀವುಗಳು ಅಷ್ಟೇ ಅರ್ಘ್ಯವನ್ನು ಸೂರ್ಯನಿಗೆ ಕೊಡೋ ಅಂಥದ್ದು, ಖುಷಿಯನ್ನು, ಸಂತೋಷವನ್ನು ನೀವು ಖರೀದಿ ಮಾಡತಕ್ಕಂತಹ ಸಮಯ ಇದು ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಈ ಒಂದು ಸಮಯದಲ್ಲಿ ಹುಟ್ಟಿರ್ತಕ್ಕಂಥವರು ಏನಾದರೂ ಮನೇಲಿ ಆವಾಗ ಸ್ವಲ್ಪ ಖೇದ ಆಗಿಬಿಡುತ್ತೆ, ಜಗಳ ಆಗಿಬಿಡುತ್ತೆ ಅಂತಂದರೆ ನಿಮಗೊಂದು ಮುಖ್ಯ ಅಂದರೆ ಇಲ್ಲಿ ತನಕ ನೀವೇನೋ ಮಾಡ್ಕೊಳ್ಬೇಕು ಅಂತ ಸುಮಾರು ಒಂದು 10 ವರ್ಷಗಳಿಂದೇನೋ ಅಥವಾ 20 ವರ್ಷಗಳಿಂದ ಎಷ್ಟಂದರೆ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀರಿ, ಆಗಲಿಲ್ಲ ಅಂತಂದರೆ ಈಗ ನಿಮಗೊಂದು ಗುಟ್ಟು ಹೇಳ್ತೀನಿ ಪ್ರೀತಿಯ ಬಂಧುಗಳೇ, ಅದು ಯಾವುದೇ ರಾಶಿನವರಾಗಿರಲಿ. ಆದರೆ ಈ ಸಮಯ ಇತ್ತಲ್ಲ, ಈ ಸಮಯ 4 ರಿಂದ 6 ಗಂಟೆ ಒಳಗಡೆ ಹುಟ್ಟಿರೋ 6-6:30 ಆದರೂ ನಡೆಯುತ್ತೆ, ಅಭ್ಯಂತರ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂತಹ ನೀವುಗಳು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ 3 ದಾನ ಮಾಡುವ ಪ್ರಯತ್ನ ಮಾಡಿ. ಒಂದನೇದು ಸೀಸ, ಎರಡನೇದು ಕಪ್ಪು ಕಂಬಳಿ, ಮೂರನೇದು ಕುದುರೆ. ಈ 3 ನೆನಪಿರಲಿ. ಮತ್ತೊಂದು ಸಲ ಹೇಳಬೇಕಾ? ಹೇಳುತ್ತೇನೆ. ಸೀಸ, ಕಪ್ಪು ಕಂಬಳಿ, ಕುದುರೆ. ಈ ಸಮಯದಲ್ಲಿ ಹುಟ್ಟಿರೋರು 20 ವರ್ಷಗಳ ನೀವು ಒದ್ದಾಟ ಮಾಡ್ತಿದ್ದೀರಲ್ಲ, ಇತಿಶ್ರೀ ಇಟ್ಟುಬಿಡಿ, ಇವಾಗಲೇ ನೀವು ಪಡ್ಕೊಂಡೇ ತೀರ್ತೀರಿ. ಒಟ್ಟಾರೆಯಾಗಿ ಈ ಗುರು ಸ್ಥಾನ ಪಲಟಾದ ದಿನದಿಂದ ಕಶ್ಚಿತ್ ಬರೆದಿಟ್ಕೊಳ್ಳಿ, ಪಡೆದುಕೊಂಡೇ ತೀರ್ತೀರಿ. ಕುದುರೆ ಮಾಡೋಕ್ಕೆ ಬರೋಲ್ಲ ಗುರುಗಳೇ ಅಂತಂದರೆ ಅಟ್ಲೀಸ್ಟ್ ಕುದುರೆಗೆ ನೀವು ಹುಟ್ಟಿರ್ತಕ್ಕಂಥ ಸಮಯ ಅಂತ ಆಯ್ಕೆ ಮಾಡಿಕೊಂಡು, ನೀವು ಹುಟ್ಟಿರೋ ದಿನನೂ ಆಯ್ಕೆ ಮಾಡಿಕೊಂಡು, ತಿಂಗಳಲ್ಲಿ 4 ಸಲ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಕೇತುವಿಗೆ ಸಂಬಂಧಪಟ್ಟ ಉರುಳಿಯನ್ನು, ಮೊಳಕೆಯನ್ನು, ಆ ಮೊಳಕೆ ಬಂದಿರತಕ್ಕಂಥ ಉರುಳಿ ಕಾಳನ್ನು ಆ ಒಂದು ಅಶ್ವಕ್ಕೆ ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರು ದಾನ ಮಾಡಿದಾಗೇ. ಯಾವತ್ತನ್ನು ಕುದುರೆ ಸಾಕ್ತಿರ್ತಾನೋ ಅವನಿಗಷ್ಟು ಒಂದು ಹಣ ಕೊಟ್ಬಿಟ್ಟು, ಆ ಕುದುರೆ ಇಟ್ಬಿಟ್ಟಿರೋ ಹಗ್ಗವನ್ನು ಹಿಡ್ಕೊಂಡು ಅದ್ರ ಮೇಲೆ ಒಂದಷ್ಟು ಹಣ ಇಟ್ಟುಬಿಟ್ಟು ನೀರು ಹಾಕ್ಬಿಟ್ಟು ಕೊಟ್ಬಿಡ್ತಕ್ಕಂಥದ್ದು. ನೀರು ಹಾಕೋವಾಗ ಓಂ ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋ ಅನಂತ ಪುಣ್ಯ ಫಲದಂ ಅದಶಾಂತಿ ಪ್ರಯಚ್ಛಮೆ ಅಂತ ಹೇಳಿಬಿಡಿ. ಈ ಮಂತ್ರವನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡು ಮತ್ತೆ ರಿಪೀಟ್ ಮಾಡ್ಕೊಳ್ಬೇಕಾದ್ರೆ ಬರ್ಕೊಂಡಿದ್ದು ಕುದುರೆಗೆ ಒಂದು 500 ರೂಪಾಯಿ ಆತನಿಗೆ ಹಗ್ಗದಲ್ಲಿ ನಿಮ್ಮ ಕೈಲಿ ಹಿಡ್ಕೊಂಡು ಕರೆಕ್ಟಾಗಿ ಆತನ ಕೈಗೆ ನೀವು ಕೊಟ್ಟಂಗೆ ಆ ಹಣ ಆತನ ಕೈ ಕೊಟ್ಟು ಒಂದಷ್ಟು ನೀರನ್ನು ಕೊಟ್ಟು ಅದ್ರ ಮೇಲೆ ಹಾಕಿ, ಕೈ ಮೇಲೆ ನೋಟ್ ಮೇಲೆ ಆ ಹಗ್ಗದ ಮೇಲೆ ನೀರು ಹಾಕಿ ನಿಮ್ಗೆ ದಾನ ಮಾಡಿದ್ದೇನಯ್ಯ ಅಂತೇಳಿ ಆದರೆ ಕೊಟ್ಟು ಬಿಡಿ. ನಿಮ್ಮ ಕನಸು ಏನಿತ್ತೋ ಬರೆದಿಟ್ಕೊಳ್ಳಿ. ಜಮೀನು ತೆಗೆದುಕೊಳ್ಳೋದ, ಮನೆ ಕಟ್ಟೋದ, ನೀವು ಏನು ಯೋಚನೆ ಮಾಡ್ತೀರೋ ಅದು ನಿಮ್ಮದು ಬಹಳ ವರ್ಷಗಳಿಂದ ನಿಮ್ಮ ಕನಸಿತ್ತು, ಅದಾಗಿಯೇ ತೀರುತ್ತೆ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, 4 ಗಂಟೆಯಿಂದ 6 ಗಂಟೆ ಹುಟ್ಟಿರೋರ ಸ್ವಭಾವ ಯಾವ ರೀತಿ ಇರುತ್ತೆ, ತುಂಬ ಸೆನ್ಸಿಟಿವ್ ವ್ಯಕ್ತಿಗಳು, ಕ್ರಿಯೇಟಿವ್ ವ್ಯಕ್ತಿಗಳಾಗಿರ್ತಾರೆ ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಆ್ಯಂಡ್ ಈ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಲೇಬಾರ್ದು, ಇನ್ನು ಯಾವೆಲ್ಲ ದಾನಗಳನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಕೆಲವೊಂದು ವಿಚಾರಗಳು ನಮಗೆ ತಿಳ್ಕೊಳ್ಳೇಬೇಕಾಗತ್ತೆ ಲೈಫ್ನಲ್ಲಿ. ಸೊ ಯಾರೆಲ್ಲ 4 ಗಂಟೆಯಿಂದ 6 ಗಂಟೆವರೆಗೂ ಹುಟ್ಟಿದ್ದೀರಾ, ಸೊ ನಿಮಗೆ ಇದು ಖಂಡಿತವಾಗ್ಲೂ ಅನ್ವಯಿಸುತ್ತೆ ಅಂತ ಹೇಳ್ಬೋದು. ದಾನಗಳಲ್ಲಿ ಯಾವ ರೀತಿಯಾಗಿ ದಾನಗಳನ್ನ ನೀವು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ವಿಶೇಷ ಪೂಜೆ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.